ಗುಡ್ಡೆಮನೆ ತಮ್ಮಯ್ಯ ತಮ್ಮ ಹಾಲೇರಿ ವಂಶಸ್ಥರ ಸೂರ್ಯ ಲಾಂಛನದ ಧ್ವಜವನ್ನ ಹಾರಿಸಿದ ಕಾರಣ ಈ ಗುಡ್ಡಕ್ಕೆ ಬಾವುಟಗುಡ್ಡ ಅಂತ ಹೇಳಿ ಹೆಸರು ಬರಲಿಕ್ಕೆ ಕಾರಣ ಆಗ್ತದೆ. 1837 ಏಪ್ರಿಲ್ 5ರಂದು ಭಾರತದ ಪಾಲಿಗೆ ಮೊಟ್ಟ ಮೊದಲ ಸ್ವತಂತ್ರ ಧ್ವಜ ನಮ್ಮ ಮಂಗಳೂರಿನ ಬಾವುಟಗುಡ್ಡೆಯಲ್ಲಿ ರಾರಾಜಿಸಿತ್ತು. ಬ್ರಿಟಿಷರನ್ನ ಹೊಡೆದೋಡಿಸಿದೆವು ಅಂತ ಹೇಳುವಂತಹ ಸಂತೋಷದಲ್ಲಿ ಸಾವಿರಾರು ರೈತರು, ಚಳುವಳಿಕಾರರು ಈ ಕಲ್ಯಾಣಪ್ಪನ ಕ್ರಾಂತಿಗೆ ಜಯಘೋಷವನ್ನ ಹಾಕ್ತಾರೆ. ಇಷ್ಟಾಗಬೇಕಾದ್ರೆ ಕೇರಳದ ಕಣ್ಣೂರಿನಲ್ಲಿ ಹಡಗಿನಲ್ಲಿ ತೆರಳಿದ್ದ ಮಂಗಳೂರಿನ ಕಲೆಕ್ಟರ್ ಲೂಯಿಸ್ ಅಲ್ಲಿಂದ ಹಲವಾರು ಬ್ರಿಟಿಷ್ ಸೈನಿಕರನ್ನ ಮದ್ದುಗುಂಡುಗಳನ್ನ ತರಿಸಿ ರಾತ್ರೋರಾತ್ರಿ ಮಂಗಳೂರಿನ ಮೇಲೆ ದಾಳಿಯನ್ನ ಮಾಡ್ತಾರೆ. ಅಲ್ಲಿಯವರೆಗೆ ಉಳ್ಳಾಲದಲ್ಲಿ ಕಾದು ಕೂತಿದ್ದ ಸುಬ್ಬಯ್ಯ ಹೆಗ್ಡೆಯ ತಂಡ ಹಲವಾರು ದೋಣಿಗಳಲ್ಲಿ ನೇತ್ರಾವತಿ ನದಿಯನ್ನ ದಾಟ್ಲಿಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಹಡಗಿನಲ್ಲಿ ಅವಿತು ಕೂತಿದ್ದಂತಹ ಬ್ರಿಟಿಷರು ಈ ದೋಣಿಗಳ ಮೇಲೆ ಫಿರಂಗಿ ದಾಳಿಯನ್ನ ನಡೆಸಿ ಸುಟ್ಟು ಹಾಕ್ತಾರೆ.